ಇನ್ನು ಮುಂದೆ ದೇಶದಲ್ಲಿ ಎಲ್ಪಿಜಿಗೆ ನೋ ಪ್ರಾಬ್ಲಮ್. ಬಿಗ್ ಅಪ್ಡೇಟ್. ಇರಾನ್ ಯುದ್ಧದ ನಡುವೆ ಹಾರ್ಮುಜ್ ಜಲಸಂಧಿ ದಾಟಿದ ಎಲ್ಪಿಜಿ. ಹಾಗಾದ್ರೆ ಇನ್ನು ಮುಂದೆ ದೇಶದಲ್ಲಿ ಎಲ್ಪಿಜಿಗೆ ಸಮಸ್ಯೆ ಇರೋಲ್ವಾ? ಇರಾನ್ ಯುದ್ಧದ ನಡುವೆ ಹಾರ್ಮುಜ್ ಜಲಸಂಧಿ ದಾಟಿದ ಎಲ್ಪಿಜಿ. ಹಾರ್ಮುಜ್ ಜಲಸಂಧಿ ದಾಟಿದ ಎಲ್ಪಿಜಿ ಹೊತ್ತ 2 ಹಡಗುಗಳು. ಹಾರ್ಮುಜ್ ಜಲಸಂಧಿ ದಾಟಿ ಭಾರತದತ್ತ ಆಗಮಿಸ್ತಾ ಇರುವಂತಹ 2 ಶಿಪ್ಗಳು. ಜಗ್ ವಸಂತ್ ಹಾಗೂ ಪೈನ್ ಗ್ಯಾಸ್ 2 ಹಡಗು. 92,612 ಮೆಟ್ರಿಕ್ ಟನ್ ಎಲ್ಪಿಜಿ. ಜಗ್ ವಸಂತ್ನಲ್ಲಿ 33 ಜನ, ಪೈನ್ ಗ್ಯಾಸ್ ಹಡಗಿನಲ್ಲಿ 27 ಜನರಿದ್ದಾರೆ. ಮಾರ್ಚ್ 26 ಅಥವಾ 28ಕ್ಕೆ ಭಾರತದ ಬಂದರು ತಲುಪುವ ಸಾಧ್ಯತೆ. ಇನ್ನು ಮುಂದೆ ದೇಶದಲ್ಲಿ ಎಲ್ಪಿಜಿಗೆ ನೋ ಪ್ರಾಬ್ಲಮ್. ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನೋ ಪ್ರಾಬ್ಲಮ್ ಅಂತಾನೆ ಹೇಳೋಕೆ ಆಗೋದಿಲ್ಲ. ಯಾಕಂದ್ರೆ ಇಡೀ ದೇಶಾದ್ಯಂತ ನಮ್ಮ ಭಾರತ ದೇಶದಲ್ಲಿ ಬೇಕಾಗಿರುವಂತಹ ಎಲ್ಪಿಜಿ ದಿನಕ್ಕೆ ಈಗ ಏನು ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ ಅಷ್ಟು ಒಂದು ದಿನಕ್ಕೆ ಬೇಕಾಗುತ್ತೆ. 50 ಲಕ್ಷ ಗ್ಯಾಸ್ಗಳು ದಿನಕ್ಕೆ ಪೂರೈಕೆ ಆಗುತ್ತೆ ಭಾರತದಲ್ಲಿ. ಬಟ್ ಇದೀಗ 2 ಹಡಗುಗಳಿಂದ ಅಲ್ಲಿ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ. ಬಟ್ ಇದು ಅಷ್ಟರ ಮಟ್ಟಿಗೆ ಈ ಸಮಸ್ಯೆಯನ್ನ ನೀಗಿಸಿಬಿಡುತ್ತಾ ಅಂತ ಅಂದ್ರೆ ನೋವೇ, ಚಾನ್ಸ್ ಇಲ್ಲ. 50 ಲಕ್ಷ ದಿನಕ್ಕೆ ಬೇಕು ಭಾರತದಲ್ಲಿ. ಕಮರ್ಷಿಯಲ್ ಆಗಿರ್ಬೋದು, ರೆಸಿಡೆನ್ಸಿಯಲ್ ಆಗಿರ್ಬೋದು, 50 ಲಕ್ಷ ಬೇಕಾಗುತ್ತೆ ಒಂದಿನಕ್ಕೆ ಸಿಲಿಂಡರ್ಗಳು. ಬಟ್ ಇಲ್ಲಿ ಬರ್ತಾ ಇರುವಂಥದ್ದು 92,000 ಸಮಥಿಂಗ್. $92,612 ಮೆಟ್ರಿಕ್ ಟನ್ ಎಲ್ಪಿಜಿ ಹೊತ್ತು ಬರ್ತಾ ಇದೆ 2 ಹಡಗುಗಳು. ಜಗ್ ವಸಂತ್ನಲ್ಲಿ 33 ಜನ, ಪೈನ್ ಗ್ಯಾಸ್ ಹಡಗಿನಲ್ಲಿ 27 ಜನರಿದ್ದಾರೆ. ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ದೇಶಾದ್ಯಂತ ಹೆಚ್ಚಾಗಿರುವಂಥದ್ದು. ಹೀಗಾಗಿ ಹೋಟೆಲ್ ಮಾಲೀಕರಿಗೆ, ಹೋಟೆಲ್ಗಳನ್ನು ನಡೆಸೋರಿಗೆ ತುಂಬಾ ಭಾರಿ ಮಟ್ಟದ ಸಮಸ್ಯೆ ಆಗಿದೆ. ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಬಟ್ ಇಲ್ಲಿ ಆಗ್ತಾ ಇರುವಂಥ ಸಮಸ್ಯೆನ ನೋಡಿದ್ರೆ ಈಗ ಯುದ್ಧ ಅಂದ್ರೂ ನಿಲ್ಲುವ ರೀತಿಯಲ್ಲಿ ಕಾಣಿಸ್ತಿಲ್ಲ. ಬಟ್ ಹಾರ್ಮುಜ್ ಜಲಸಂಧಿಯನ್ನ ದಾಟುವುದಕ್ಕೆ ಭಾರತದ ಬಾವುಟವನ್ನ ಹಾಕೊಂಡು ಯಾವ ಹಡಗುಗಳು ಬರ್ತಾವೋ ಅವುಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿದೆ ಇರಾನ್. ಸೊ ಹೀಗಾಗಿ ಮಾರ್ಚ್ 26 ಮತ್ತು 28ಕ್ಕೆ ಭಾರತದ ಬಂದರಿನಲ್ಲಿ ಬಂದು ತಲುಪುತ್ತೆ. ಬಟ್ ಇದು ಈಗ ಬರ್ತಾ ಇರುವಂತ ಈ ಲೆಕ್ಕಾಚಾರದ ಸಿಲಿಂಡರ್ ಏನಿದಾವೋ ಇದು ಭಾರತದಾದ್ಯಂತ ಸಮಸ್ಯೆಯನ್ನ ನೀಗಿಸ್ಬಿಡುತ್ತಾ ಅಂತ ಅಂದ್ರೆ ಚಾನ್ಸ್ ಇಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ದಿನಕ್ಕೆ ಪೂರೈಕೆ ಆಗುವಂಥದ್ದು ಈಗ ಬರ್ತಾ ಇರುವಂತಹ ಸಿಲಿಂಡರ್ಗಳು. ಇದು ಆ ಒಂದು ಸಮಸ್ಯೆಯನ್ನ ನೀಗಿಸೋದಕ್ಕೆ ಸಾಧ್ಯವಾಗಲ್ಲ. ಬಟ್ ಇಲ್ಲಿ ತಕ್ಕ ಮಟ್ಟಿಗೆ ಇದು ಹೀಗೆ ಇದೇ ರೀತಿಯಾಗಿ ಟ್ರಾನ್ಸ್ಪೋರ್ಟ್ ಮುಂದೆ ವರೆದ್ರೆ ಸಮಸ್ಯೆಯನ್ನ ನೀಗಿಸಬಹುದು. ಬಟ್ ನಿನ್ನೆ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿ ಹೇಳ್ತಾರೆ, ಈಗಾಗಲೇ ನೋಡಿ ಆಮದು ವಿಚಾರದಲ್ಲಿ, ಟ್ರಾನ್ಸ್ಪೋರ್ಟ್ ವಿಚಾರದಲ್ಲಿ ಭಾರತ ಬೇರೆ ದೇಶಗಳ ಮೇಲೆ ಹೆಚ್ಚಾಗಿ ಅವಲಂಬನೆ ಆಗಿದೆ ಅನಿಲ ಪೂರೈಕೆಯಲ್ಲಿ. ಹಾಗಾಗಿ ನಮ್ಮ ಭಾರತ ದೇಶದಲ್ಲೇ ಪೂರೈಕೆಯನ್ನ ಮಾಡ್ಕೊಳ್ಳೋದಕ್ಕೆ, ಸ್ಟಾಕ್ ಅನ್ನ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಕ್ರಮಗಳನ್ನ ನಾವು ತೆಗೆದುಕೊಂಡು ಬಂದಿದ್ದೀವಿ. ಬಯೋಗ್ಯಾಸ್ ಆಗಿರ್ಬೋದು, ಇದನ್ನೆಲ್ಲವನ್ನ ಕೂಡ ಕಾರ್ಯಗತಿಗೆ ತರ್ತಾ ಇದ್ದೀವಿ. ಹೆಚ್ಚಿನ ಮಟ್ಟದಲ್ಲಿ ಇದನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ಸೊ ಹೀಗಾಗಿ ಭಾರತದಲ್ಲಿ ಇನ್ನು ಮುಂದೆ ಯುದ್ಧಗಳು ನಡೀತು ಅಥವಾ ಬೇರೆ ದೇಶದಲ್ಲಿ ಏನೇ ಸಮಸ್ಯೆ ಆಯಿತು ಅಂದ್ರೆ ಅಷ್ಟರ ಮಟ್ಟಿಗೆ ಭಾರತದಲ್ಲಿ ಸಿಲಿಂಡರ್ ಸಮಸ್ಯೆ ವ್ಯಕ್ತವಾಗುವುದಿಲ್ಲ, ಅನಿಲ ಸಮಸ್ಯೆ ವ್ಯಕ್ತವಾಗುವುದಿಲ್ಲ. ಆ ರೀತಿಯಲ್ಲಿ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದೀವಿ ಅಂತ ನಿನ್ನೆ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ರು ಲೋಕಸಭೆಯಲ್ಲಿ. ಸೊ ಅದಾದ ಮೇಲೆ ಈಗ ಟ್ರಾನ್ಸ್ಪೋರ್ಟ್ ಆಗ್ತಾ ಇರುವಂತಹ ಸಿಲಿಂಡರ್ ಒಂದು ತಕ್ಕ ಮಟ್ಟಿಗೆ ಓಕೆ, ಗೃಹ ಬಳಕೆಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗುವುದಿಲ್ಲ. ಗೃಹ ಬಳಕೆಗೆ ಎಂದಿನಂತೆ ಪೂರೈಕೆ ಆಗ್ತಾ ಇದೆ. ಬಟ್ ಒಂದಿಷ್ಟು ದಿನ ಲೇಟ್ ಆದ್ರೂ ಸಮಸ್ಯೆ ಇಲ್ಲ. ಬಟ್ ಪೂರೈಕೆ ಆಗ್ತಾ ಇದೆ ಗೃಹ ಬಳಕೆಗಳಿಗೆ. ಬಟ್ ಕಮರ್ಷಿಯಲ್ ಆಗಿ ಹೋಟೆಲ್ಗಳಿಗೆ ಎಲ್ಲ ಬಳಕೆ ಮಾಡುವಂಥದ್ರಲ್ಲೇ ಸಮಸ್ಯೆ ಕಾಣಿಸ್ತಾ ಇರುವಂಥದ್ದು. ಸೊ ಹಾಗಾಗಿ ಈಗ 2 ಹಡಗುಗಳು ಹಾರ್ಮುಜ್ ಜಲಸಂಧಿಯನ್ನ ದಾಟಿ ಭಾರತಕ್ಕೆ ಇದೇ ಮಾರ್ಚ್ 26 ಅಥವಾ 28ರಂದು ಬಂದು ಇಳಿಯುವಂಥ ಭಾರತ ಬಂದರು ತಲುಪುವಂಥ ಸಾಧ್ಯತೆಗಳು ಇರುವಂಥದ್ದು. ಸೊ ಹಾಗಾಗಿ ಸದ್ಯಕ್ಕೆ ಯಾವುದೇ ರೀತಿಯಂಥ ಸಮಸ್ಯೆ ಇರುವುದಿಲ್ಲ. ಜನ ಸಾಕಷ್ಟು ವದಂತಿಗಳಿಗೆ ಹೆದರ್ಕೊಂಡು ಅನಿಲ ಸಿಗೋದಿಲ್ಲ, ಇನ್ಮೇಲೆ ಸಿಲಿಂಡರ್ ಸಿಗೋದಿಲ್ಲ, ಪೆಟ್ರೋಲ್ ಸಿಗೋದಿಲ್ಲ ಅಂತ ಗಾಬರಿ ಆಗುವಂಥ ಸಮಸ್ಯೆ ಏನಿಲ್ಲ. ಯಾಕಂದ್ರೆ ಇದ್ರ ಬಗ್ಗೆ ಸರ್ಕಾರ ಕ್ರಮವನ್ನ ತೆಗೆದುಕೊಳ್ತಾ ಇದೆ. ಇಸ್ರೇಲ್ ವಿರುದ್ಧ ತಿರುಗಿಬಿದ್ದ ಹಿಜ್ಬುಲ್ಲಾ. ಇಸ್ರೇಲ್ ಮೇಲೆ ರಾಕೆಟ್ ದಾಳಿ ನಡೆಸಿದ ಹಿಜ್ಬುಲ್ಲಾ. ಲಿಟಾನಿ ನದಿ ಸೇತುವೆ ಧ್ವಂಸಗೊಳಿಸಿದ್ದ ಇಸ್ರೇಲ್ ವಿರುದ್ಧ ತಿರುಗಿಬಿದ್ದ ಹಿಜ್ಬುಲ್ಲಾ. ಇಸ್ರೇಲ್ ಮೇಲೆ ರಾಕೆಟ್ ದಾಳಿ ನಡೆಸ್ತಾ ಇದೆ ಹಿಜ್ಬುಲ್ಲಾ.
ಲಿಟಾನಿ ನದಿ ಸೇತುವೆ ಧ್ವಂಸಗೊಳಿಸಿದ್ದ ಇಸ್ರೇಲ್ ಸೇನೆಗೆ ದಾಳಿಗೆ ಹಿಜ್ಬುಲ್ಲಾ ರಿವರ್ಸ್. ಇಸ್ರೇಲ್ನ ಹೈಫಾ ನಗರದ ಮೇಲೆ ರಾಕೆಟ್ ಅಟ್ಯಾಕ್ ಆಗ್ತಾ ಇದೆ. ಹಿಜ್ಬುಲ್ಲಾ ಇದೀಗ ತಿರುಗಿ ಬಿದ್ದಿರುವಂತದ್ದು. ಇಸ್ರೇಲ್ ವಿರುದ್ಧ ತಿರುಗಿ ಬಿದ್ದ ಹಿಜ್ಬುಲ್ಲಾ. ಇಸ್ರೇಲ್ ಮೇಲೆ ರಾಕೆಟ್ ದಾಳಿ ನಡೆಸಿದ ಹಿಜ್ಬುಲ್ಲಾ, ಲಿಟಾನಿ ನದಿ ಸೇತುವೆ ಧ್ವಂಸಗೊಳಿಸಿದ ಇಸ್ರೇಲ್. ನೋಡಿ, ಹಿಜ್ಬುಲ್ಲಾ ಮೇಲೆ ಸತತವಾಗಿ ಅಟ್ಯಾಕ್ ಅನ್ನು ನಡೆಸ್ತಾ ಇತ್ತು ಇಸ್ರೇಲ್. ಹಿಜ್ಬುಲ್ಲಾ ಇದೀಗ ಇಸ್ರೇಲ್ ಮೇಲೆ ದಾಳಿಯನ್ನ ನಡೆಸ್ತಾ ಇದೆ. ಇದೀಗ ಇಸ್ರೇಲ್ ಘೋರ ಯುದ್ಧವನ್ನ ನಡೆಸ್ತಾ ಇರುವಂತದ್ದು. ಇಸ್ರೇಲ್ ನಡೆಸಿದ್ದ ದಾಳಿಗೆ ಹಿಜ್ಬುಲ್ಲಾದಿಂದ ಪ್ರತಿ ದಾಳಿ ನಡೀತಾ ಇದೆ. ಹಿಜ್ಬುಲ್ಲಾದಲ್ಲಿರುವಂತಹ ಲಿಟಾನಿ ನದಿಯ ಸೇತುವೆ ಮೇಲೆ ದಾಳಿ ನಡೆಸಿತ್ತು. 30 ರಾಕೆಟ್ಗಳಿಂದ ಹೈಫಾ ನಗರದ ಮೇಲೆ ದಾಳಿಯನ್ನು ನಡೆಸ್ತಾ ಇರುವಂತದ್ದು. ಇಸ್ರೇಲ್ ವಿರುದ್ಧ ತಿರುಗು ಬಿದ್ದಿದೆ ಇದೀಗ ಹಿಜ್ಬುಲ್ಲಾ. ಸತತವಾಗಿ ಇಸ್ರೇಲ್ ಏನು ಇರಾನ್ನ ಲೆಬನಾನ್ ಮತ್ತು ಟೆಹರಾನ್ ಮೇಲೆ ದಾಳಿಯನ್ನು ನಡೆಸ್ತಾ ಇತ್ತು ಕಂಟಿನ್ಯೂಸ್ ಆಗಿ ಇಸ್ರೇಲ್. ಸೊ ಇದಾದ ಬಳಿಕ ಹಿಜ್ಬುಲ್ಲಾ ಮೇಲೂ ಕೂಡ ಟಾರ್ಗೆಟ್ ಮಾಡಿ ಹೊಡಿತಾ ಇತ್ತು. ಹೀಗಾಗಿ ಹಿಜ್ಬುಲ್ಲಾ ಈಗ ತಿರುಗಿ ಒಂದು ದಾಳಿಗೆ ಮುಂದಾಗಿದೆ. ಪ್ರತಿ ದಾಳಿಗೆ ಮುಂದಾಗಿರುವಂಥದ್ದು ಡ್ರೋನ್ ದಾಳಿಯನ್ನು ನಡೆಸ್ತಾ ಇದೆ. ಬಟ್ ನೋಡಿ, ಇರಾನ್ ಈಗ ಅಮೆರಿಕ ಹಾಗೂ ಇಸ್ರೇಲ್ ನಡುವೆ ಇಸ್ರೇಲ್ನ ನೆರೆಹೊರೆಯ ದೇಶಗಳ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಇದಕ್ಕೂ ಸಹಿತ ಯಾವುದೇ ರೀತಿಯಾದಂಥ ಬೇರೆ ದೇಶಗಳು ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ಯಾಕಂದ್ರೆ ಈಗ ಬೇರೆ ದೇಶಗಳ ಏನು ಸೇನಾ ನೆಲೆಗಳಲ್ಲಿ ಈಗ ಅಮೆರಿಕ ಸೇನಾ ನೆಲೆಗಳು ಏನಿದಾವೋ, ಈ ಸೇನಾ ನೆಲೆಗಳಿಂದ ಅಲ್ಲಿ ಬೇರೆ ದೇಶಕ್ಕೆ ದಾಳಿ ನಡೀತಾ ಇದೆ ಹೊರತು, ಇರಾನ್ ದೇಶಕ್ಕೆ ದಾಳಿ ನಡೀತಾ ಇದೆ ಹೊರತು ಆಯಾ ದೇಶಗಳು ಯಾವುದೇ ರೀತಿಯಾದಂಥ ದಾಳಿಗೆ ಮುಂದಾಗ್ತಾ ಇಲ್ಲ. ಹೀಗಾಗಿ ನಿನ್ನೆ ಅಷ್ಟೇ ನೋಡಿ, ಅಮೆರಿಕ ಡೊನಾಲ್ಡ್ ಟ್ರಂಪ್ 5 ದಿನಗಳವರೆಗೆ ಕದನ ವಿರಾಮವನ್ನ ಕೊಟ್ಟಿದ್ರು. ಬಟ್ ಇಲ್ಲಿ ಇದನ್ನ ಇರಾನ್ ಒಪ್ಕೊಳ್ಳುತ್ತಾ ಅನ್ನುವಂಥ ಪ್ರಶ್ನೆಗಳಿತ್ತು. ಯಾಕಂದ್ರೆ ಇರಾನ್ ಸಹಿತ ಈ ಬಗ್ಗೆ ಹೇಳಿತ್ತು. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.